ಶೀತದ ಅಲೆಯೂ ಹೆಚ್ಚಾಗಿದ್ದು ಈ ಚಳಿಗಾಲದಲ್ಲಿ ವ್ಯಾಯಾಮ ಮತ್ತಿತರ ದೈಹಿಕ ಚಟುವಟಿಕೆಗಳನ್ನು ಮಾಡೋಕ್ಕೆ ಸೋಮಾರಿತನ ಉಂಟಾಗುತ್ತೆ. ಚಳಿಗಾಲದಲ್ಲಿ ರನ್ನಿಂಗ್ ಮಾಡೋದ್ರಿಂದ ದೇಹಕ್ಕೆ ಹೆಚ್ಚು ಚಳಿ ಆಗೋದಿಲ್ಲ. ಆದರೆ ಈ ವೇಳೆ ನೀವು ಕೆಲವು ಸಲಹೆಗಳನ್ನು ಪಾಲಿಸಬೇಕು. ಆ ಕುರಿತ ವಿವರ ಇಲ್ಲಿದೆ ನೋಡಿ. ಚಳಿಗಾಲದಲ್ಲಿ ರನ್ನಿಂಗ್ 8 ಟಿಪ್ಸ್ ಫಾಲೋ ಮಾಡಿ. ಶೀತದ ಅಲೆಯೂ ಹೆಚ್ಚಾಗಿದ್ದು ಜನರು ಮನೆಯಿಂದ ಹೊರಗೆ ಬರಲು ಹಿಂಜರಿಯುವಂತಾಗಿದೆ. ಈ ಚಳಿಗಾಲದಲ್ಲಿ ವ್ಯಾಯಾಮ ಮತ್ತಿತರ ದೈಹಿಕ ಚಟುವಟಿಕೆಗಳನ್ನು ಮಾಡಲು ಸೋಮಾರಿತನ ಉಂಟಾಗುತ್ತೆ. ಚಳಿಗಾಲದಲ್ಲಿ ರನ್ನಿಂಗ್ ಮಾಡೋದ್ರಿಂದ ದೇಹಕ್ಕೆ ಹೆಚ್ಚು ಚಳಿ ಆಗೋದಿಲ್ಲ. ಆದರೆ ಚಳಿಗಾಲದಲ್ಲಿ ರನ್ನಿಂಗ್ ಮಾಡುವಾಗ ನೀವು ಕೆಲವು ಸಲಹೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಬೆಚ್ಚಗಿನ ಬಟ್ಟೆಗಳನ್ನು ಹಾಕ್ಕೊಂಡು ರನ್ನಿಂಗ್ ಮಾಡಬೇಕು. ಈ ಸಮಯದಲ್ಲಿ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವುದರಿಂದ ನಿಮ್ಮ ತೂಕವನ್ನು ಇಳಿಸಿಕೊಳ್ಳಲು ಮತ್ತು ಚಳಿಗಾಲದಲ್ಲಿಯೂ ಸಕ್ರಿಯವಾಗಿರಲು ಸಹಾಯವಾಗುತ್ತೆ. ನೀವು ರನ್ನಿಂಗ್ ಮಾಡುವುದಾದ್ರೆ ಸಾಕಷ್ಟು ನೀರು ಕುಡಿಯೋದು ಮುಖ್ಯ. ಯಾಕಂದ್ರೆ ಶೀತ ಹವಾಮಾನದಿಂದಾಗಿ ನಿಮ್ಮ ಬಾಯಾರಿಕೆಯನ್ನ ನಿಗ್ರಹಿಸಬಹುದು. ಸಾಕಷ್ಟು ಫೈಬರ್ ಮತ್ತು ನೀರಿನ ಸಮಸ್ಯೆ ಎದುರಾಗಬಾರದು ಅಂದ್ರೆ ನಿಮ್ಮ ಆಹಾರದಲ್ಲಿ ಸಾಕಷ್ಟು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸಿಕೊಳ್ಳಿ. ರನ್ನಿಂಗ್ ಮಾಡುವಾಗ ನೋವು, ಮರಗಟ್ಟುವಿಕೆ ಅಥವಾ ಅಸ್ವಸ್ಥತೆಯ ಯಾವುದೇ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ವ್ಯಾಯಾಮವನ್ನ ತಕ್ಷಣವೇ ನಿಲ್ಲಿಸಬೇಕು. ಓಟ ಅಥವಾ ಯಾವುದೇ ತೀವ್ರವಾದ ವ್ಯಾಯಾಮದ ಮೊದಲು ನಿಮ್ಮ ಫಿಟ್ನೆಸ್ ತಜ್ಞರ ಸಲಹೆಯನ್ನ ಪಡೆಯಲು ಕೂಡ ಸಲಹೆ ನೀಡಲಾಗುತ್ತೆ. ಚಳಿಗಾಲದ ಚಳಿ ಶುರುವಾಗ್ತಿದ್ದಂತೆ ಅನೇಕ ಫಿಟ್ನೆಸ್ ಉತ್ಸಾಹಿಗಳು ಓಟ ಮತ್ತು ತೀವ್ರವಾದ ವ್ಯಾಯಾಮಗಳನ್ನು ಒಳಗೊಂಡಂತೆ ತಮ್ಮ ಹೊರಾಂಗಣ ವ್ಯಾಯಾಮವನ್ನು ಮುಂದುವರಿಸ್ತಾರೆ. ಆದರೆ ಚಳಿಯ ತಿಂಗಳುಗಳಲ್ಲಿ ಸುರಕ್ಷಿತ ಮತ್ತು ಆರೋಗ್ಯಕರ ಅನುಭವವನ್ನು ಹೊಂದಲು ಕೆಲವು ಮುನ್ನೆಚ್ಚರಿಕೆಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಓಟ ಅಥವಾ ತೀವ್ರವಾದ ವ್ಯಾಯಾಮದ ಅವಧಿಯನ್ನು ಪ್ರಾರಂಭಿಸುವ ಮೊದಲು ವಾರ್ಮ್ ಅಪ್ ಆಗಲು ಹೆಚ್ಚುವರಿ ಸಮಯವನ್ನ ವಿನಿಯೋಗಿಸುವುದು ಅತ್ಯಗತ್ಯ. ಇಲ್ಲವಾದರೆ ಶೀತದಿಂದ ಸ್ನಾಯುಗಳು ಬಿಗಿಯಾಗಲು ಕಾರಣವಾಗಬಹುದು. ಇದು ಗಾಯಗಳ ಅಪಾಯವನ್ನ ಹೆಚ್ಚಿಸುತ್ತೆ. ಶೀತ ವಾತಾವರಣದಲ್ಲಿ ವ್ಯಾಯಾಮ ಮಾಡುವಾಗ ಸೂಕ್ತವಾದ ಡ್ರೆಸ್ಸಿಂಗ್ ಮುಖ್ಯವಾಗಿದೆ. ಅಧಿಕ ಬಿಸಿಯಾಗದೆ ಉಷ್ಣತೆಯನ್ನು ಉಳಿಸಿಕೊಳ್ಳಲು ಲೇಯರ್ಡ್ ಬಟ್ಟೆಗಳನ್ನು ಧರಿಸಿ. ನಿಮ್ಮ ಚರ್ಮದಿಂದ ಬೆವರುವಿಕೆಯನ್ನು ದೂರವಿರಿಸಲು ತೇವಾಂಶ ವಿಕಿಂಗ್ ಬೇಸ್ ಲೇಯರ್ ಧರಿಸಿ. ಚಳಿಯಾಗದಂತೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಗಾಳಿ ನಿರೋಧಕ ಮತ್ತು ಜಲ ನಿರೋಧಕ ಬಟ್ಟೆಗಳನ್ನು ಹಾಕಿಕೊಳ್ಳಿ. ಚಳಿಯಿಂದ ನಿಮ್ಮ ಕೈಗಳನ್ನು ರಕ್ಷಿಸಲು ಗ್ಲೌಸ್ಗಳನ್ನು ಧರಿಸಿ. ನಿಮ್ಮ ಪಾದಗಳನ್ನು ಬೆಚ್ಚಗಿಡಲು ಗುಣಮಟ್ಟದ ಥರ್ಮಲ್ ಸಾಕ್ಸ್ ಮತ್ತು ಶೂಗಳನ್ನು ಹಾಕಿಕೊಳ್ಳಿ. ನಿಮ್ಮ ಕಿವಿಗಳನ್ನು ಮುಚ್ಚಲು ಟೋಪಿ ಅಥವಾ ಹೆಡ್ ಬ್ಯಾಂಡ್ ಧರಿಸಲು ಮರಿಬೇಡಿ. ತಂಪಾದ ತಾಪಮಾನದ ಹೊರತಾಗಿಯೂ ನಿಮ್ಮ ದೇಹವನ್ನು ಹೈಡ್ರೀಕರಿಸುವುದು ಬಹಳ ಮುಖ್ಯ. ತಂಪಾದ ಗಾಳಿಯಲ್ಲಿ ಉಸಿರಾಡುವುದರಿಂದ ನಿರ್ಜಲೀಕರಣ ಉಂಟಾಗಬಹುದು. ಆದ್ದರಿಂದ ನಿಮ್ಮ ಓಟದ ಮೊದಲು, ರನ್ನಿಂಗ್ನ ಸಮಯದಲ್ಲಿ ಮತ್ತು ಊಟದ ನಂತರ ನೀರು ಕುಡಿಯಲು ಮರೆಯದಿರಿ. ಚಳಿಗಾಲದ ಸಮಸ್ಯೆಗಳು ಹಿಮ, ಮಂಜುಗಡ್ಡೆ ಅಥವಾ ಆರ್ದ್ರ ಮೇಲ್ಮೈಗಳನ್ನು ಉಂಟಾಗಬಹುದು. ಚಳಿಗಾಲದಲ್ಲಿ ಉತ್ತಮ ರೀತಿಯ ಚಪ್ಪಲಿ ಅಥವಾ ಶೂಗಳನ್ನು ಧರಿಸಿ. ನಿಮ್ಮ ಊಟದ ನಂತರ ಕಾಲಿನ ಮತ್ತು ದೇಹದ ಬಿಗಿತ ಮತ್ತು ಗಾಯಗಳನ್ನು ತಡೆಗಟ್ಟಲು ವ್ಯಾಯಾಮದ ನಂತರ ಚೇತರಿಕೆಗೆ ಆದ್ಯತೆ ನೀಡಿ. ಈ ಅಗತ್ಯ ನಿಯಮಗಳನ್ನು ಅನುಸರಿಸುವ ಮೂಲಕ ಚಳಿಗಾಲದ ತಿಂಗಳುಗಳಲ್ಲಿ ಜನರು ತಮ್ಮ ಊಟವನ್ನ ಮತ್ತು ವ್ಯಾಯಾಮವನ್ನ ಸುರಕ್ಷಿತವಾಗಿ ಮುಂದುವರಿಸಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.